ಅಂತ ಹೇಳಿ ಇಲ್ಲಿ ಹತ್ತರ ಬಾಧ್ಯತೆ ಏನು ಅಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ. ಇದು ಹತ್ತರ ಬಾಧ್ಯತೆಯ ನಿಯಮಗಳನ್ನ ಬಹಳ ಸುಲಭವಾದದ್ದು, ಅತ್ಯಂತ ಸುಲಭವಾದದ್ದು, ಎಲ್ಲರೂ ನೇರವಾಗಿ ಕಲಿಬಹುದು. ಈಗ ನಮಗೆ ಗೊತ್ತಿದೆ 10, 20, 30, 40, 50, 60 ಅಂಡ್ ಸೊ ಆನ್. ನೀವು ಇವನ್ನ ನೋಡಿದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ ಮಕ್ಕಳ? ನಿಮಗೆ ಏನ್ ನೆನಪಾಗುತ್ತೆ ಅಂತಂದ್ರೆ ನಾನು ಹೇಳ್ತೀನಿ, ಇವು ಹತ್ತರ ಗುಣಕಗಳು ಅಂತ ಅತ್ಯಂತ ಸುಲಭವಾಗಿ ಹೇಳ್ತೀರಾ. ಏನ್ ಹೇಳ್ರಿ? ಹತ್ತರ ಗುಣಕಗಳು ಅಂತ ಅತ್ಯಂತ ಸುಲಭವಾಗಿ ಹೇಳ್ತೀರಾ. ಮತ್ತೆ ಇವು 10ರಿಂದ ಭಾಗವಾಗಬಹುದಾ ಅಂತ ಯೋಚನೆ ಮಾಡಿ ನೋಡೋಣ. ಇವು 10ರಿಂದ ಭಾಗವಾಗಬಹುದಾ ಅಂತೇಳಿ ಯೋಚನೆ ಮಾಡ್ರಿ. ಆಗಬಹುದಲ್ವಾ? ಇವು 10ರಿಂದ ಭಾಗವಾಗಬಹುದು ಅಂತ ನಾವು ಹೇಳ್ತೀವಿ. ಈಗ ನೋಡಿ, ಅದೇ ತರ ಇವು ಇದು 10ರ ಗುಣಕಗಳು. ಆಮೇಲೆ ನಂತರ ಈ 11, 13, 15, 17, 23 ಇವನ್ನೆಲ್ಲ ನೋಡ್ರಿ ಮಕ್ಕಳ. ಈ ಸಂಖ್ಯೆಗಳು 10ರಿಂದ ಭಾಗವಾಗುತ್ತವೆ. 10ರಿಂದ ಭಾಗವಾಗುತ್ತವೆ ಅಂತ ನೋಡ್ರಿ. ಖಂಡಿತ ಆಗಲ್ಲ ಅಂತ ನೀವು ನೇರವಾಗಿ ಹೇಳ್ತೀರಾ. 10ರಿಂದ ಭಾಗವಾಗುವುದಿಲ್ಲ ಅಂತ ಹೇಳಿ ನೀವು ನೇರವಾಗಿ ಹೇಳ್ತೀರಾ. ಹಾಗಿದ್ಮೇಲೆ ಇಲ್ಲಿ 10ರಿಂದ ಭಾಗವಾಗಬೇಕು ಅಂತಂದ್ರೆ ಇಲ್ಲಿ ಇದು ಯಾವ ನಿಯಮವನ್ನ ಅನುಸರಿಸಬೇಕು, ಯಾವ ನಿಯಮವನ್ನ ಅನುಸರಿಸಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡ್ರಿ, ಮೇಲೆ ಬರೆದಿರ್ತಕ್ಕಂಥವೆಲ್ಲವೂ 10ರ ಗುಣಕಗಳು, ಕೆಳಗೆ ಬರೆದಿರ್ತಕ್ಕಂಥವು 10ರ ಗುಣಕಗಳು ಅಲ್ಲ. ಕೆಳಗೆ ಬರೆದಿರ್ತಕ್ಕಂಥವು ಏನಿವೆ ಇವು ಯಾವುವು 10ರ ಗುಣಕಗಳು ಅಲ್ಲ. ಇಲ್ಲಿ ನಾವು ಪ್ರತಿಯೊಂದರಲ್ಲಿ ಬಿಡಿ ಸ್ಥಾನವನ್ನ ಗುರುಸ್ತಾ ಹೋದ್ರೆ ಏನಾಗುತ್ತೆ? ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ, ಆದ್ದರಿಂದ ಇವು 10ರ ಗುಣಕಗಳು. ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ 0 ಇಲ್ಲ, ಇವು 10ರ ಗುಣಕಗಳು ಅಲ್ಲ. ಹಾಗಿದ್ಮೇಲೆ ಇದನ್ನ ನಾವು ಹೇಗೆ ಒಂದು ನಿಯಮಾನುಸಾರ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಇದನ್ನ ನಾವು ಯಾವ ರೀತಿಯಾಗಿ ಇದನ್ನ ಬರ್ಕೋಬಹುದು ಅನ್ನೋದನ್ನ ನೋಡೋಣ. ನೋಡಿ ಮಕ್ಕಳ, ಇಲ್ಲಿ ನಾನು ಬರೀತೀನಿ CBA BA ಪ್ಲಸ್ A. ಈ ನಿಯಮವನ್ನ ಇಲ್ಲಿ ಅನುಸರಿಸಬಹುದಾ ನಾವು? CBA ಪ್ಲಸ್ BA ಪ್ಲಸ್ A, ಇಲ್ಲಿ ಈ ನಿಯಮವನ್ನು ನಾವು ಅನುಸರಿಸಬಹುದಾ? ಇಲ್ಲಿ ನೋಡಿ, ನಮಗೆಲ್ಲರಿಗೂ ಬಹಳ ಸುಲಭವಾಗಿ ಗೊತ್ತಿದೆ. ನಾವು ಸಂಖ್ಯೆಗಳನ್ನ ವಿಸ್ತಾರ ಮಾಡುವಾಗ, ಸಾಮಾನ್ಯಕರಣ ರೂಪದಲ್ಲಿ ಬರೆಯುವಾಗ ನಾವು ಇದು ಬಿಡಿ ಸ್ಥಾನ, ಹೌದಾ, ಇದು 10ರ ಸ್ಥಾನ, ಇದು 100ರ ಸ್ಥಾನ ಅಂತ ನಮಗೆ ಈಗಾಗಲೇ ಗೊತ್ತಿರುವಂತ ವಿಷಯ. ನೋಡಿ ಮಕ್ಕಳ, ಇದನ್ನ ನಾವು ಹೇಗೆ ಬರೀಬಹುದು? CBA ನ ಯಾವ ರೀತಿ ಬರೀಬಹುದು? ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? ನೋಡ್ರಿ, ಇಂದಿನ ಬೆಂಚಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾನೆ. ಅವ್ರು ಹೇಳ್ತಿರೋದು ಸರಿ ಇದೆ. ಏನಂತ ಬರೀತೀವಿ? 100C ಪ್ಲಸ್ 10B ಪ್ಲಸ್ A ಅಂತ ಬರೀತೀವಿ. ಇದನ್ನ 1A ಅಂತ ನೀವು ತಗೋಬಹುದು. ಬಿಡಿ ಸ್ಥಾನದಲ್ಲಿ A, 10ರ ಸ್ಥಾನದಲ್ಲಿ B, 100ರ ಸ್ಥಾನದಲ್ಲಿ C ಇದೆ. ಇಲ್ಲಿ ನಾನು ಹಿಂದೆನೂ ಕೂಡ ಸಾಕಷ್ಟು ಡಾಟ್ಸ್ ಗಳನ್ನ ಹಾಕಿದ್ದೀನಿ. ಅಂದ್ರೆ ಹಿಂದೆನೂ ಕೂಡ ಸಂಖ್ಯೆಗಳು ಇವೆ ಅಂತ, ಹೌದಾ? 1000D, 10,000 ಈ ರೀತಿ ಹಿಂದೆನೂ ಕೂಡ ಸಂಖ್ಯೆಗಳು ಬಹಳವಾಗಿ ಇವೆ ಅಂತ ನಾವಿಲ್ಲಿ ನೋಡಬಹುದು. ಹಾಗಾದ್ರೆ ಮಕ್ಕಳ, ಇಲ್ಲಿ ನಾವು ಇದನ್ನ ಏನ್ ಮಾಡಬಹುದು? ಈ 10 ಮತ್ತು 100ರ ಮುಂತಾದ ಸಂಖ್ಯೆಗಳು 10ರಿಂದ ಭಾಗವಾಗುವುದರಿಂದ ಇವನ್ನ ನಾವು 10B 100C ಈ ರೀತಿ ಬರಿತಾ ಹೋಗ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, 10, 100, 1000 ಇವೆಲ್ಲವೂ ಕೂಡ 10ರಿಂದ ಭಾಗವಾಗುವುದರಿಂದ ಇದು C ಯ ಸ್ಥಾನದಲ್ಲಿ, ಇದು B ಯ ಸ್ಥಾನದಲ್ಲಿ, ಇದು ಬಿಡಿ ಸ್ಥಾನದಲ್ಲಿ ಇರುತ್ತೆ. ವಿದ್ಯಾರ್ಥಿಗಳೇ, ಹಾಗಿದ್ಮೇಲೆ ನಿಮಗೆ ಒಂದು ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಏನು? ಹಾಗಿದ್ರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು, ಯಾವ ಸಂಖ್ಯೆ ಇರಬೇಕು ಅಂತ ನಿಮಗೆ ಗೊತ್ತಾಗುತ್ತೆ, ಹೌದಾ? ನಿಮಗೆ ಅನುಮಾನ ಬರೋದು ಸಹಜ. ಯಾರು ಹೇಳ್ತೀರಾ ಬಿಡಿ ಸ್ಥಾನದಲ್ಲಿ ಯಾವ ಒಂದು ಸಂಖ್ಯೆ ಇದ್ರೆ ಇಲ್ಲಿ ನಾವು
10ರ ಬಾಧ್ಯತೆಯನ್ನ ನಾವು ಸಾಧಿಸಬಹುದು, ತೃಪ್ತಿಗೊಳಿಸಬಹುದು. ಯಾರು ಹೇಳ್ತೀರಾ? ವೆರಿ ಗುಡ್. ಬಿಡಿ ಸ್ಥಾನದಲ್ಲಿ 0 ಇದ್ರೆ, ನೋಡಿ ಮಕ್ಕಳ, ಬಿಡಿ ಸ್ಥಾನದಲ್ಲಿ 0 ಇದ್ರೆ ನಾವು 10ರ ಬಾಧ್ಯತೆಯನ್ನ ಸಾಧಿಸಿದಂತೆ ಆಗುವುದು. ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ನಾವು 10ರ ಬಾಧ್ಯತೆಯ ನಿಯಮವನ್ನ ಅತ್ಯಂತ ಸುಲಭವಾಗಿ ಸಾಧಿಸಬಹುದು. ನೋಡಿ, ಈಗ ನಿಮಗೆ ಒಂದು ನಿಯಮ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ ಮಕ್ಕಳೇ? ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಮಾತ್ರ ಆ ಒಂದು ಸಂಖ್ಯೆ 10ರಿಂದ ಭಾಗವಾಗುತ್ತದೆ ಅಂತ ಹೇಳಿ ನಾವು ಅತ್ಯಂತ ಸುಲಭವಾಗಿ ಹೇಳಬಹುದು. ಒಂದು ಸಂಖ್ಯೆಯ ಬಿಡಿ ಸ್ಥಾನ 0 ಆದಾಗ ಮಾತ್ರ ಅದು 10ರಿಂದ ಭಾಗವಾಗುತ್ತದೆ. 10ರ ಬಾಧ್ಯತೆ ನಿಯಮ ಏನ್ ಹೇಳುತ್ತೆ ಮಕ್ಕಳೇ? ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಮಾತ್ರ ಅದು 10ರಿಂದ ಭಾಗವಾಗುತ್ತದೆ. ಮಕ್ಕಳ, ಈಗ ನಿಮಗೆಲ್ಲರಿಗೂ ಈಗ ಸಂಪೂರ್ಣವಾಗಿ ಅರ್ಥವಾಗಿದೆ. ಏನಪ್ಪಾ ಅಂತಂದ್ರೆ, 10ರಿಂದ ಯಾವುದೇ ಒಂದು ಸಂಖ್ಯೆ ಭಾಗವಾಗಬೇಕು ಅಂದ್ರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 0 ಅತ್ಯಂತ ಅವಶ್ಯಕತೆಯಾಗಿ ಇರಬೇಕು. 0 ಇರಲೇಬೇಕು. ಆಗ ಮಾತ್ರ ಆ ಸಂಖ್ಯೆ 10ರಿಂದ ಭಾಗ ಆಗುತ್ತೆ. ಇದನ್ನ ನಾವು ನಿಯಮದ ಪ್ರಕಾರ CBA + BA + A ಅಂತ ಬರ್ಕೋಬಹುದು. ಇಲ್ಲಿ C ಅಂತಕ್ಕಂಥದ್ದು 100ರ ಸ್ಥಾನ, B 10ರ ಸ್ಥಾನ, A ಬಿಡಿ ಸ್ಥಾನ ಆಗಿರುತ್ತೆ. ಬಿಡಿ ಸ್ಥಾನದಲ್ಲಿ 0 ಇದ್ರೆ ಮಾತ್ರ ಏನಾಗುತ್ತೆ? ಆ ಒಂದು ಸಂಖ್ಯೆ 10ರಿಂದ ಭಾಗವಾಗುತ್ತದೆ ಅಂತ ನಾವು ನಿಸ್ಸಂಕೋಚವಾಗಿ ಹೇಳಬಹುದಾಗಿದೆ ಅಲ್ವಾ ಮಕ್ಕಳೇ? ವೆರಿ ಗುಡ್. ನೋಡಿ ಮಕ್ಕಳು, ನಾವು ಇಲ್ಲಿವರೆಗೂ 10ರ ಬಾಧ್ಯತೆಯ ನಿಯಮವನ್ನ ನೋಡಿದ್ವಿ. ಈಗ ಮುಂದೆ ನಾವು 5ರ ಬಾಧ್ಯತೆಯ ನಿಯಮಗಳನ್ನ ನೋಡೋಣ. ಈಗ ನಾವು 5ರ ಕೆಲವು ಗುಣಕಗಳನ್ನ ಬರೆಯೋಣ. 5ರ ಗುಣಕಗಳನ್ನ ಬರೆಯೋಣ. 5ರ ಗುಣಕಗಳು ಏನು? 5 1 5, 5 2 10, 5 3 15, 5 4 20, 5 5 25, 5 6 30, ಹೀಗೆ ನಾವು ಬರಿತಾ ಹೋಗ್ಬೋದು. ನಾವು ಈ ಸಂಖ್ಯೆಗಳ ಬಿಡಿ ಸ್ಥಾನವನ್ನ ಗಮನಿಸಿ. ನೀವೆಲ್ಲರೂ ಈ ಸಂಖ್ಯೆಗಳ ಬಿಡಿ ಸ್ಥಾನವನ್ನ ಗಮನಿಸಿದಾಗ ಅಲ್ಲಿ ನೋಡ್ರಿ ಏನೇನು ಕಂಡು ಬರುತ್ತೆ ನೋಡ್ರಿ. 5 ಮತ್ತು 0, 5 0, 5 0. ಇಲ್ಲೇ ಮುಂದಕ್ಕೆ ಹೋದ್ರೆ 5 0, 5 0 ಕಾಣುತ್ತದೆ. ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 5 ಮತ್ತು 0 ಇರುವುದು ಕಂಡು ಬರುತ್ತದೆ ಅಲ್ವಾ ಮಕ್ಕಳೇ? ಬಿಡಿ ಸ್ಥಾನದಲ್ಲಿ 5 ಮತ್ತು 0 ಇರುವುದು ಕಂಡು ಬರುತ್ತದೆ. ನೀವು ಇದನ್ನ ಅತ್ಯಂತ ಸುಲಭವಾಗಿ ಹೇಳ್ಬೋದು. ಏನಂತ? ಈ ಅಂಕೆಗಳೆಲ್ಲವೂ 5 ಮತ್ತು 10ರಿಂದ 2ರಿಂದಲೂ ಭಾಗವಾಗುತ್ತವೆ ಅಂತ ಹೇಳಿ ನೀವು ಹೇಳ್ಬೋದು. 5 1 5, 5 2 10, 5 3 15, 5 4 20, ಹೌದಾ? 5 5 25, ಈ ರೀತಿ 5ರಿಂದ ಭಾಗವಾಗುತ್ತವೆ ಅಂತ ಹೇಳಿ ನೀವು ಅತ್ಯಂತ ಸುಲಭವಾಗಿ ಹೇಳುವುದು. ಯಾಕೆ ಅಂದ್ರೆ ಇಲ್ಲಿ 5 ಮತ್ತು 0ಗಳು ಪರ್ಯಾಯವಾಗಿ ಬದಲಾಗ್ತಾ ಹೋಗ್ತಾ ಇರ್ತವೆ. ಇಲ್ಲಿ ಮತ್ತೆ ಬಿಟ್ರೆ ಯಾವುದೇ ಅಂಕೆಗಳು ಕೂಡ ಇಲ್ಲಿ ಬರೋದಿಲ್ಲ. ನೋಡಿ ಮಕ್ಕಳೇ, ಅಂದ್ರೆ ಬಿಡಿ ಸ್ಥಾನದಲ್ಲಿ ಏನಿದೆ? 0 ಇದೆ ಅಥವಾ 5 ಕಂಡು ಬರುತ್ತೆ. ಆ ಸಂಖ್ಯೆಯು 5ರಿಂದ ಭಾಗವಾಗುತ್ತದೆ. ಈ ನಿಯಮವನ್ನು ನಾವು ಹೇಗೆ ವಿವರಿಸಬಹುದು? ನಿಮಗೆಲ್ಲರಿಗೂ ಗೊತ್ತಿದೆ. ಇದನ್ನ ನಾವು ಈ ರೀತಿ ಬರ್ಕೋಬಹುದು. CBA + BA + A ಅಂತ ಬರ್ಕೋಬಹುದು. ಎಡಭಾಗದಲ್ಲಿ ಇನ್ನೂ ಅನೇಕ ಸಂಖ್ಯೆಗಳು ಇರುತ್ತವೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಮಕ್ಕಳೇ? ಇದನ್ನ ಈ ರೀತಿ ಬರೆಯುವುದು. ಇವು 5ರಿಂದಲೂ ಭಾಗವಾಗುತ್ತದೆ. ನೋಡ್ರಿ, ಈ ಸಂಖ್ಯೆ 5ರಿಂದಲೂ ಭಾಗವಾಗುತ್ತವೆ ಅಂತ ಹೇಳಿ ಹೇಳ್ಬೋದು.
10 ಮತ್ತೆ ನೋಡಿ ನಮಗೆ ಗೊತ್ತಿರೋ ಹಾಗೆ 10 ಮತ್ತು 100 ಈ ಸಂಖ್ಯೆಗಳು ನೋಡಿದ ತಕ್ಷಣ 10ರಿಂದ ಭಾಗ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ? 10 1 10, 10 10 100 ಈ ಮುಂತಾದ ಸಂಖ್ಯೆಗಳು 10ರಿಂದಲೂ ಭಾಗ ಆಗೋದ್ರಿಂದ ನಾವೇನ್ ಹೇಳ್ತೀವಿ, ಇಲ್ಲಿ 10B ಮತ್ತು 100Cಗಳು ಕೂಡ ಏನು 10ರಿಂದ ಭಾಗವಾಗುತ್ತವೆ, ಜೊತೆಗೆ ಇವು 5ರಿಂದಲೂ ಭಾಗವಾಗುತ್ತವೆ ಅಂತ ಹೇಳ್ಬೋದು. ಹೇಗೆ ಹೇಳ್ತೀರಾ ನೋಡಿ ಮಕ್ಕಳೇ, 10 = ಏನಾಗುತ್ತೆ 2 × 5 ಅಂತ ಹೇಳ್ತೀವಿ. 10 ಏನಂತ ಹೇಳ್ತೀವಿ 2 × 5 ಅಂತ ಹೇಳ್ತೀವಿ ಅಲ್ವಾ? ಆದ್ರಿಂದ ಇದನ್ನು ಇನ್ನು ಬಿಡಿ ಸ್ಥಾನದ ಎಯು 5ರಿಂದ ಭಾಗವಾದರೆ ನೋಡ್ರಿ, ಇಲ್ಲಿ ಬಿಡಿ ಸ್ಥಾನದ ಎ ಇರ್ತಕ್ಕಂಥದ್ದು ಹೌದಾ, ಬಿಡಿ ಸ್ಥಾನದ ಎಯು 5ರಿಂದ ಭಾಗವಾದರೆ ಆ ಸಂಖ್ಯೆ ಏನಾಗುತ್ತೆ 5ರಿಂದ ಭಾಗವಾಗುತ್ತದೆ ಅಂತೇಳಿ ನಾವು ಹೇಳ್ಬೋದು ಅಲ್ವಾ ಮಕ್ಕಳೇ? ಆದ್ರಿಂದ ಇಲ್ಲಿ 5ರ ಬಾಧ್ಯತೆಯ ನಿಯಮವನ್ನ ನಾವು ಹೇಳ್ಬೋದು. ಏನಂತ ಹೇಳ್ಬೋದು, ಬಿಡಿ ಸ್ಥಾನದ ಸಂಖ್ಯೆಯು 0 ಮತ್ತು 5 ಒಳಗೊಂಡಿದ್ದಾಗ ಮಾತ್ರ ಏನಾಗುತ್ತೆ ಆ ಸಂಖ್ಯೆ 5ರಿಂದ ಭಾಗವಾಗುತ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಹೀಗೆ ಒಂದು ಸಂಖ್ಯೆಯು ಒಂದು ಸಂಖ್ಯೆಯ ಬಿಡಿ ಸ್ಥಾನ ಒಂದು ಸಂಖ್ಯೆಯ ಬಿಡಿ ಸ್ಥಾನ 0 ಅಥವಾ 5 ಆಗಿದ್ದಾಗ ಮಾತ್ರ ಆ ಸಂಖ್ಯೆಯು 5ರಿಂದ ಭಾಗವಾಗುತ್ತದೆ. ಮಕ್ಕಳೇ, ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 5ನೇ ಬಾಧ್ಯತೆ ನಿಯಮ ಏನ್ ಹೇಳುತ್ತೆ, 5ನೇ ಬಾಧ್ಯತೆ ನಿಯಮಗಳು ಏನಾಗುತ್ತೆ, ಕೆಲವೊಂದು ಸಂಖ್ಯೆಗಳನ್ನ ಉದಾಹರಣೆಯಾಗಿ ತಗೊಂಡು ಹೇಳಿದ್ವಿ. ಮೊದಲಿಗೆ ನಾವು 5ರ ಗುಣಕಗಳನ್ನ ಬರ್ಕೊಂಡಿವಿ. 5 1 5, 5 2 10, 5 3 15, 5 4 20, 5 5 25, 5 6 30 ಈ ರೀತಿ 5ರ ಗುಣಕಗಳನ್ನ ಬರ್ಕೊಂಡ್ಬಿಟ್ಟು ನಾವೇನ್ ಮಾಡಿದೀವಿ, ಇವು 5ರಿಂದ ಭಾಗವಾಗುತ್ತವೆ ಅಂತ ಹೇಳ್ತಾ ಇದೀವಿ. ಹಾಗೆ 5ರ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಈ ಸಂಖ್ಯೆಗಳ ಸರಣಿಯಲ್ಲಿ ನಾವೇನ್ ಮಾಡ್ತೀವಿ, 5 0 ಪರ್ಯಾಯವಾಗಿ ಬದಲಾಗುವುದನ್ನ ನೋಡಿದೀವಿ. ಇದರಿಂದ ನಮಗೆ ಏನರ್ಥ ಆಗುತ್ತೆ ಅಂದ್ರೆ, ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬರೋದನ್ನ ನಾವು ಕಾಣ್ತಾ ಇದ್ದೀವಿ. ಇದನ್ನ ನಿಯಮ ರೂಪದಲ್ಲಿ ನಾವು ಬರೆಯುವುದಾದ್ರೆ CBA + BA + A. ಇಲ್ಲಿ ಸಿ ಮತ್ತು ಬಿಗಳು 10, 100 ಮತ್ತು 10ರ ಸ್ಥಾನ ಆಗಿದೆ. ಇಲ್ಲಿ 10 ಮತ್ತು 100ಗಳು 10ರಿಂದ ಭಾಗ ಆಗೋದು ನಮಗೆ ಗೊತ್ತಿದೆ. 10 = ಏನಾಗುತ್ತೆ 2 5 10 ಅಂತ ಆಗುತ್ತೆ. ಆದ್ರಿಂದ 0 ಸ್ಥಾನದಲ್ಲಿ ಏನ್ ಬರಬೇಕು, ಎ ಸ್ಥಾನದಲ್ಲಿ 0 ಅಥವಾ 5 ಬಂದ್ರೆ ಇದು 5ರ ಬಾಧ್ಯತೆಯ ನಿಯಮವನ್ನ ತೃಪ್ತಿಗೊಳಿಸುತ್ತದೆ ಅಂತ ಹೇಳ್ಬೋದು. ಆದ್ರಿಂದ ಒಂದು ಸಂಖ್ಯೆಯ ಬಿಡಿ ಸ್ಥಾನ 0 ಅಥವಾ 5 ಆಗಿದ್ದಾಗ ಮಾತ್ರ ಆ ಸಂಖ್ಯೆಯು 5ರಿಂದ ಭಾಗವಾಗುತ್ತದೆ ಅಂತ ನಾವು ನಿಸ್ಸಂಕೋಚವಾಗಿ ಹೇಳ್ಬೋದು. ಅರ್ಥ ಆಗಿದೆ ಅಲ್ಲ ಮಕ್ಕಳೇ? ವೆರಿ ಗುಡ್. ಹಾಗಾದ್ರೆ ನಾವು ಮುಂದಕ್ಕೆ ಹೋಗೋಣ, ಮುಂದಿನ ಭಾಗಕ್ಕೆ. ನೋಡಿ ವಿದ್ಯಾರ್ಥಿಗಳೇ, ಮುಂದುವರಿಯುತ್ತಾ ನಾವು ಬಾಧ್ಯತೆಯ ಪರೀಕ್ಷೆಗಳಲ್ಲಿ 2ರ ಬಾಧ್ಯತೆಯನ್ನ ನೋಡೋಣ. ನಾನಿಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಬರೀತೀನಿ. ಅವು ಎಂತ ಸಂಖ್ಯೆಗಳು ಅಂತ ನೀವು ಹೇಳ್ಬೇಕು. ನೋಡಿ, 2 4 6 8 10 12 ಮಕ್ಕಳ, ಇವು ಎಂತ ಸಂಖ್ಯೆಗಳು ಯಾರು ಹೇಳ್ತೀರಾ? ನೋಡ್ರಿ, ಈಗ ಅದೇ ರೀತಿ 1 3 5 7 9 11 ಇವು ಯಾವ ತರದ ಸಂಖ್ಯೆಗಳು? ವೆರಿ ಗುಡ್, ಹೇಳ್ತಾ ಇದ್ದೀರಾ ನೀವೆಲ್ಲ ಜಾಣ ಮಕ್ಕಳು. ಮೊದಲನೇದೇನು ಸಮ ಸಂಖ್ಯೆಗಳು, ಎರಡನೇದು ಬೆಸ ಸಂಖ್ಯೆಗಳು. ಇವು ಎಂತ ಸಂಖ್ಯೆಗಳಿವು? ಇವು ಸಮ ಸಂಖ್ಯೆಗಳು, ಇದು ಬೆಸ ಸಂಖ್ಯೆಗಳು ಅಲ್ವಾ? ಇದು
ಬೆಸ ಸಂಖ್ಯೆಗಳು. ಮೊದಲನೇದು 2, 4, 6, 8, 10, 12 ಇವು ಸಮ ಸಂಖ್ಯೆಗಳು. 1, 3, 5, 7, 9, 11 ಇವು ಬೆಸ ಸಂಖ್ಯೆಗಳು ಅಂತ ಹೇಳಿ ನಮಗೆ ಕಂಡು ಬರುತ್ತೆ. ಹಾಗಾದ್ರೆ ಏನಿದ್ರ ಅರ್ಥ? ನೋಡ್ರಿ, ಒಂದು ಸ್ವಾಭಾವಿಕ ಸಂಖ್ಯೆಯ ಬಿಡಿ ಸ್ಥಾನದ ಅಂಕೆ, ನೋಡ್ರಿ, ಒಂದು ಸ್ವಾಭಾವಿಕ ಸಂಖ್ಯೆಯ ಬಿಡಿ ಸ್ಥಾನದ ಅಂಕೆಗಳು 2, 4, 6, 8 ಆಗಿದ್ದಾಗ ಏನಾಗ್ತವೆ? ಆ ಸಂಖ್ಯೆಗಳು 2ರಿಂದ ಭಾಗವಾಗುತ್ತವೆ ಅಂತ ಹೇಳ್ಬೋದು. ಇಲ್ಲಿ ನಾನು ಇನ್ನೊಂದು ಸಂಖ್ಯೆಯನ್ನ ಬಿಟ್ಟಿದ್ದೀನಿ, ಅಂಕೆಯನ್ನ. ಯಾವುದು? 0. ಅಂದ್ರೆ ಬಿಡಿ ಸ್ಥಾನದಲ್ಲಿ 2 ಇರಬೇಕು, ಅಥವಾ 4, 6, 8 ಮತ್ತು ಅಥವಾ 0 ಇದ್ದಾಗ ಮಾತ್ರ ಆ ಸಂಖ್ಯೆ 2ರಿಂದ ಭಾಗವಾಗುತ್ತದೆ ಅಂತ ಹೇಳಿ ನಾವು ಹೇಳ್ಬೋದು ಅಲ್ವಾ ಮಕ್ಕಳೇ? ಇದನ್ನ ಈಗಾಗಲೇ ನಾವು 8ನೇ ತರಗತಿಯಲ್ಲಿ ಕಲಿಸಿದೀವಿ. ನಮಗೆ ಈ ನಿಯಮವನ್ನ ನಾವು ಏನಂತ ಬರಿತೀವಿ? ನೋಡ್ರಿ, ಈ ನಿಯಮವನ್ನ ನಮಗೆಲ್ಲರಿಗೂ ಗೊತ್ತಿದೆ. ಎಡಭಾಗದಲ್ಲೂ ಸಂಖ್ಯೆಗಳಿವೆ, ಆದ್ದರಿಂದ 100C ಪ್ಲಸ್ 10B ಪ್ಲಸ್ A ಈ ರೂಪದಲ್ಲಿ ಬರಿತೀವಿ. 100C ಮತ್ತು 10Bಗಳು ಎರಡೂ ಕೂಡ 2ರಿಂದ ಭಾಗವಾಗುತ್ತವೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ನೀವೇನು ಉತ್ತರ ಹೇಳ್ತೀರಾ? ಏನ್ ಹೇಳ್ತೀರಾ? ವೆರಿ ಗುಡ್, ಕರೆಕ್ಟ್. ಏನು? ಇವು 2ರಿಂದ ಭಾಗವಾಗುತ್ತವೆ. ಯಾಕೆ ಹೇಳಿ ಮಕ್ಕಳ? ನೋಡ್ರಿ, 100ರ ಬಿಡಿ ಸ್ಥಾನದಲ್ಲಿ 0 ಇದೆ, 10ರ ಬಿಡಿ ಸ್ಥಾನದಲ್ಲೂ 0 ಇದೆ. ಆದ್ರಿಂದ ಇವು ಏನಾಗ್ತವೆ? 2ರಿಂದ ಭಾಗವಾಗುವುದು. ಹಾಗೆ ನಮಗೆ ಕೊನೆಗೆ ಉಳಿದಿದ್ದು ಯಾವುದು? ಎ ಉಳಿದಿದೆ. ಇದು ಬಿಡಿ ಸ್ಥಾನ. ಎ ಬಿಡಿ ಸ್ಥಾನ, 10ರ ಸ್ಥಾನ, ಸಿ 100ರ ಸ್ಥಾನ. ಅಂದ್ರೆ ಎ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರಬೇಕು ಮಕ್ಕಳ? ಯಾವ್ದು ಬರಬೇಕು? 0, 2, 4, 6, 8 ಈ ಅಂಕೆಗಳು ಬಂದ್ರೆ ಆ ಒಂದು ಸಂಖ್ಯೆಯು 2ರಿಂದ ಭಾಗವಾಗುತ್ತದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತದೆ ಅಲ್ವಾ ಮಕ್ಕಳೇ? ಹೀಗೆ ನೋಡಿ ಮಕ್ಕಳ, ಒಂದು ಸಂಖ್ಯೆಯ ಬಿಡಿ ಸ್ಥಾನವು ಹೀಗೆ ಒಂದು ಸಂಖ್ಯೆಯ ಬಿಡಿ ಸ್ಥಾನವು 0, 2, 4, 6, 8 ಇದ್ರೆ, ಹೀಗೆ ಒಂದು ಸಂಖ್ಯೆಯ ಬಿಡಿ ಸ್ಥಾನವು 0, 2, 4 ಅಥವಾ 8 ಅಥವಾ 8 ಅಥವಾ 8 ಆದಾಗ ಆ ಸಂಖ್ಯೆ ಏನಾಗುತ್ತೆ? ಆ ಸಂಖ್ಯೆಯು 2ರಿಂದ ಭಾಗವಾಗುತ್ತದೆ ಅಂತ ನಾವು ನಿಸ್ಸಂಕೋಚವಾಗಿ ಹೇಳಬಹುದು. 2ರಿಂದ ಭಾಗವಾಗುತ್ತದೆ ಅಂತ ನಿಸ್ಸಂಕೋಚವಾಗಿ ಹೇಳಬಹುದು. ಮಕ್ಕಳ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. 2ನೇ ಬಾಧ್ಯತೆಯ ನಿಯಮವು ಏನು ಹೇಳುತ್ತೆ? 2ರ ಬಾಧ್ಯತೆಯ ನಿಯಮವು, ಅದರ ನಿಯಮ 100C ಪ್ಲಸ್ 10B ಪ್ಲಸ್ A ಆದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ A ಯ ಸಂಖ್ಯೆಯು 0, 2, 4, 6 ಅಥವಾ 8ರಿಂದ ಕೊನೆಗೊಂಡಿದ್ದಾಗ ಮಾತ್ರ ಆ ಸಂಖ್ಯೆಯು 2ರಿಂದ ಭಾಗವಾಗುತ್ತದೆ ಅಂತ ಹೇಳ್ಬೋದು. ಇದು ಏನಾಗಿದೆ? ಇದು 2ರ ಬಾಧ್ಯತೆಯ ನಿಯಮವು ಆಗಿದೆ. ಅರ್ಥ ಆಯ್ತಾ ಮಕ್ಕಳ? ವೆರಿ ಗುಡ್, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ವೆರಿ ಗುಡ್, ಮುಂದಕ್ಕೆ ಹೋಗೋಣ. ನೋಡಿ ಮಕ್ಕಳ, ಈಗ 9 ಮತ್ತು 3ರ ಬಾಧ್ಯತೆಯ ನಿಯಮವನ್ನ ಪರೀಕ್ಷೆ ಮಾಡೋಣ. ಈ 9 ಮತ್ತು 3ರ ಬಾಧ್ಯತೆ ಒಂದು ಉದಾಹರಣೆಯನ್ನ ತೆಗೆದುಕೊಂಡ್ಬಿಟ್ಟು ನಾವು ಮಾಡೋಣ. ನಾವು ಹಿಂದಿನಂತೆ ಏನ್ ಮಾಡಿದ್ವಿ? 10, 5 ಮತ್ತು 2ರ ಬಾಧ್ಯತೆಯ ನಿಯಮದಲ್ಲಿ ಕೇವಲ ಬಿಡಿ ಸ್ಥಾನವನ್ನು ನೋಡ್ತಾ ಇದ್ವಿ. ಬಿಡಿ ಸ್ಥಾನವನ್ನು ನೋಡ್ಬಿಟ್ಟು ನಾವು ಆ ಬಾಧ್ಯತೆಯ ನಿಯಮವನ್ನು ನಾವು ಪರೀಕ್ಷೆ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅದು 9 ಮತ್ತು 3ರ ಬಾಧ್ಯತೆಯ ನಿಯಮಗಳಲ್ಲಿ ಬಿಡಿ ಸ್ಥಾನವನ್ನು ಮಾತ್ರ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವಿಲ್ಲಿ ಏನ್ ಮಾಡ್ತಿದ್ವಿ? ಒಂದು ಉದಾಹರಣೆಯನ್ನ ತೆಗೆದುಕೊಂಡ್ಬಿಟ್ಟು ನಿಮಗೆ ಇದನ್ನ ಸಾದರಪಡಿಸ್ತಾ ಇದ್ದೇನೆ.
ನೋಡ್ರಿ 3753 ಇದನ್ನ ನಾನು ಒಂದು ನಿಯಮದ ಪ್ರಕಾರ ಬರೆದಿದ್ದೀನಿ. ಇಲ್ಲಿ ಏನಾಗುತ್ತೆ, ಇದು 1000ರ ಸ್ಥಾನ, 100ರ ಸ್ಥಾನ, 10ರ ಸ್ಥಾನ, ಬಿಡಿ ಸ್ಥಾನ. 3 ಇಂಟು 1000 ಪ್ಲಸ್ 5 ಇಂಟು 100 ಪ್ಲಸ್ 7 ಇಂಟು 10 ಪ್ಲಸ್ 3. ಈ 1999 ಪ್ಲಸ್ 1 ಅಂತ ಬರ್ಕೊಂಡಿದ್ದೀನಿ. 100ರ ಸ್ಥಾನವನ್ನ 99 ಪ್ಲಸ್ 1 ಅಂತ ಬರ್ಕೊಂಡಿದ್ದೀನಿ. 10ರ ಸ್ಥಾನವನ್ನ 9 ಪ್ಲಸ್ 1 ಅಂತ ಬರ್ಕೊಂಡಿದ್ದೀನಿ. ಇದು ಬಿಡಿ ಸ್ಥಾನ. 1 ಇಂಟು 3 3 ಹಾಗೆ ಇದೆ. ಇದನ್ನ ನಾವು ಸರಳ ರೂಪಕ್ಕೆ ತಂದ್ಕೊಂಡ್ರೆ ಏನಾಗುತ್ತೆ, 3 ಇಂಟು 999 ಪ್ಲಸ್ 5 ಇಂಟು 99 ಪ್ಲಸ್ 7 ಇಂಟು 9 ಆಗುತ್ತೆ, ಪ್ಲಸ್ 7 ಇಂಟು 9 ಆಗುತ್ತೆ. ನೋಡಿ ಮಕ್ಕಳ, ಇಲ್ಲಿ ನೋಡಿದ್ವಿ, ಪ್ಲಸ್ 7 ಇಂಟು 9 ಆಗುತ್ತೆ. 7 ಪ್ಲಸ್ 9 ಪ್ಲಸ್ 1 ಆಗುತ್ತೆ. ಅದೇ ರೀತಿ ಇದನ್ನ ಮುಂದುವರಿಸಿದ್ರೆ ಇನ್ನೂ ಸುಲಭ ರೂಪಕ್ಕೆ ತಂದ್ರೆ 3 ಇಂಟು 999 ಪ್ಲಸ್ 5 ಇಂಟು 99 ಪ್ಲಸ್ 7 ಇಂಟು 9 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 3. ಇದು ಸರಳ ರೂಪಕ್ಕೆ ತಂದಾಗ ಆಗ್ತಕ್ಕಂಥದ್ದು. ಇದನ್ನ ಸಮೀಕರಣ 1 ಅಂತ ತಗೊಂಡಿದ್ವಿ. ಈಗ ನೋಡಿ ಮಕ್ಕಳ, ಇಲ್ಲಿ 3573 ಎಂಬ ಸಂಖ್ಯೆಯು 9 ಅಥವಾ 3ರಿಂದ ಭಾಗವಾಗಬೇಕಾದರೆ 3573 ಎಂಬ ಸಂಖ್ಯೆಯು 9 ಅಥವಾ 3ರಿಂದ ಭಾಗವಾಗುತ್ತದೆ. 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 3 ಎಂಬುದು 9 ಅಥವಾ 3ರಿಂದ ಭಾಗವಾಗಬೇಕು. ಅಂದ್ರೆ ಈ ಮೊತ್ತವನ್ನ ಕೂಡಿದಾಗ ಬರ್ತಕ್ಕಂತ ಸಂಖ್ಯೆ ಏನಾಗಬೇಕು, 9 ಅಥವಾ 3ರಿಂದ ಭಾಗವಾಗಬೇಕು. ನೋಡಿ ಮಕ್ಕಳಿಗೆ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 3 ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ, 18 ಬಂದಿದೆ ಅಲ್ವಾ. ನೋಡ್ರಿ, ಇದು 9 ಮತ್ತು 3ರಿಂದ ಭಾಗವಾಗುತ್ತಾ, ಆಗುತ್ತಾ? ವೆರಿ ಗುಡ್, ಆಗುತ್ತೆ. ನೋಡ್ರಿ, 9 18 9 2 18 ಅಂತಾನೂ ಆಗುತ್ತೆ, 3 6 18 ಅಂತಾನೂ ಕೂಡ ಆಗುತ್ತೆ. ಆದ್ದರಿಂದ ದತ್ತ ಸಂಖ್ಯೆಯು 9 ಮತ್ತು 3 ಎರಡರಿಂದಲೂ ಕೂಡ ಭಾಗವಾಗುತ್ತದೆ ಅಂತ ಹೇಳಿ ಹೇಳ್ಬೋದು ಅಲ್ವಾ ಮಕ್ಕಳೇ. ಅರ್ಥ ಆಗಿದೆ ಅಲ್ವಾ? ವೆರಿ ಗುಡ್. ಹೀಗೆ ನಾವು ಮುಂದಕ್ಕೆ ಹೋಗ್ತಾ ಇನ್ನೊಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ. 3576 ತೆಗೆದುಕೊಳ್ಳೋಣ. 3576 ನಿಯಮದ ಪ್ರಕಾರ ನಾವೇನ್ಬೋದು, 3 ಇಂಟು 999 ಸರಳ ರೂಪಕ್ಕೆ ನೇರವಾಗಿ ಬಂದಿದ್ದೀನಿ, ಹೌದಾ. 5 ಇಂಟು 99 7 ಇಂಟು 9 ಪ್ಲಸ್ ಏನಾಗುತ್ತೆ, 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 6 ನೇರವಾಗಿ ಬರೆದಿದ್ದೀನಿ. ಇದು ಸಮೀಕರಣ. ಈಗ ಇದನ್ನ ಕೂಡೋಣ ಮಕ್ಕಳು. ಇದನ್ನು ಕೂಡಿದ್ರೆ ಏನಾಗುತ್ತೆ, 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 6 ಏನಾಗುತ್ತೆ, 21 ಬಂತು. ಎಷ್ಟು ಬಂತು ಮಕ್ಕಳ, 21 ಬಂದಿದೆ. ಈ 21 ಅಂತಕ್ಕಂಥದ್ದು 9ರಿಂದ ಭಾಗವಾಗುತ್ತಾ? ಯೋಚನೆ ಮಾಡಿ ನೋಡ್ರಿ, ಭಾಗಿಸಿ, ಬರಲ್ಲ ಅಲ್ವಾ. ವೆರಿ ಗುಡ್. 9 ಅಂತಕ್ಕಂಥ 21 ಅಂತಕ್ಕಂಥದ್ದು 9ರಿಂದ ಭಾಗವಾಗಲ್ಲ. ಆದ್ರೆ 3ರಿಂದ ಭಾಗ ಆಗುತ್ತಾ? ಆಗುತ್ತೆ ಅಲ್ವಾ. ವೆರಿ ಗುಡ್. ನೋಡ್ರಿ, 3ರಿಂದ ಭಾಗವಾಗುತ್ತದೆ. 3 7 21 ಅಂತ ಹೇಳಿ ಆಗುತ್ತೆ ಅಲ್ವಾ ಮಕ್ಕಳೇ. ಆದ್ರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡೂ ಉದಾಹರಣೆಗಳನ್ನು ನಾವು ಗಮನಿಸಿದಾಗ, ಒಂದು ಮೊದಲನೇ ಈ ಸಂಖ್ಯೆಯ ಅಂಕೆಗಳ ಮೊತ್ತ ಎಷ್ಟು ಬಂತಿದು, 18 ಬಂತು. ಇದು 9 ಮತ್ತು 3ರಿಂದ 2ರಿಂದನೂ ಭಾಗವಾಯಿತು. 9 2 18 3 6 18 ಅಂತ. ಎರಡನೇ ಉದಾಹರಣೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಸಂಖ್ಯೆ, ಅದರ ಅಂಕೆಗಳನ್ನು ಕೂಡಿದಾಗ 21 ಬಂತು. ಇದು 9ರಿಂದ ಭಾಗವಾಗುವುದಿಲ್ಲ, ಆದರೆ 3ರಿಂದ ಮಾತ್ರ ಭಾಗವಾಗುತ್ತದೆ. 3 7 21 ಅಂತ ಹೇಳಿ ನಾವು ಭಾಗ ಮಾಡ್ತೀವಿ. ನೋಡಿ ಮಕ್ಕಳ, ಒಂದು ಸಂಖ್ಯೆ 9 ಮತ್ತು 3ರ ಬಾಧ್ಯತೆ ಆಗ್ಬೇಕಾದ್ರೆ ಮೊದಲನೇ ನಿಯಮ ಏನಂದ್ರೆ, ಆ ಸಂಖ್ಯೆ n ಅಂತಕ್ಕಂಥದ್ದು 9ರಿಂದ ಭಾಗವಾಗಬೇಕು. ಆ ಸಂಖ್ಯೆಯ ಮೊತ್ತ ಅಥವಾ ಆ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳ ಮೊತ್ತ 9ರಿಂದ ಭಾಗವಾದರೆ ಮಾತ್ರ ಆ ಸಂಖ್ಯೆ 9ರಿಂದ ಭಾಗವಾಗುತ್ತೆ. ಅದೇ ರೀತಿ ಒಂದು ಸಂಖ್ಯೆ n ಅಂತಕ್ಕಂಥದ್ದು 3ರ ಬಾಧ್ಯತೆಯ ನಿಯಮವನ್ನ ತೃಪ್ತಿಗೊಳಿಸಬೇಕಾದ್ರೆ ಆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಅಂಕೆಗಳ ಮೊತ್ತ 3ರಿಂದ ಭಾಗವಾಗಬೇಕು. ಆಗ ಮಾತ್ರ ಅದು 3ರ ಬಾಧ್ಯತೆಯ ನಿಯಮವನ್ನು ತೃಪ್ತಿಪಡಿಸುತ್ತದೆ. ನೋಡಿ ಮಕ್ಕಳ, ಒಂದು ದತ್ತ ಸಂಖ್ಯೆಯು CBA ಆಗಿದ್ದಲ್ಲಿ, ಅಂದ್ರೆ ಒಂದು ದತ್ತ ಸಂಖ್ಯೆಯು CBA ರೂಪದಲ್ಲಿದ್ರೆ CBA ಇಸ್ ಈಕ್ವಲ್ ಟು ಏನಾಗುತ್ತೆ, 100C ಪ್ಲಸ್ 10B ಪ್ಲಸ್ 9 ಅಥವಾ ಪ್ಲಸ್ A ಆಗಿರುತ್ತೆ ಅಲ್ವಾ. ಪ್ಲಸ್ A ಆಗಿರುತ್ತೆ. ಇದನ್ನ ನಾವು ಸರಳಗೊಳಿಸಿದಾಗ 99C 9B ಪ್ಲಸ್ ಆಫ್ A ಪ್ಲಸ್ B ಪ್ಲಸ್ C
ಆಗಿರುತ್ತೆ. ಇದರ ಅರ್ಥ ಏನಂದ್ರೆ 9 ನಾವು ಸಾಮಾನ್ಯವಾಗಿ ಹೊರಗೆ ತಗೊಂಡ್ರೆ 11C ಪ್ಲಸ್ ಬಿ ಉಳಿಯುತ್ತೆ, ಪ್ಲಸ್ ಇಲ್ಲಿ ಯಥಾವತ್ತಾಗಿ A ಪ್ಲಸ್ ಬಿ ಪ್ಲಸ್ ಸಿ ಉಳಿಯುತ್ತೆ. ಇಲ್ಲಿ 9 × 11C ಪ್ಲಸ್ ಬಿ ಎಂಬುದು 3 ಮತ್ತು 9ರಿಂದ ಭಾಗವಾಗುತ್ತದೆ. ಏನು ಮಕ್ಕಳ? 9 × 11C ಪ್ಲಸ್ ಬಿ ಎಂಬುದು 3 ಮತ್ತು 9ರಿಂದ ಭಾಗವಾಗುತ್ತದೆ. ಆದ್ದರಿಂದ ದತ್ತ ಸಂಖ್ಯೆಯು 9 ಅಥವಾ 3ರಿಂದ ಭಾಗವಾಗಬೇಕಾದರೆ A ಪ್ಲಸ್ ಬಿ ಪ್ಲಸ್ ಸಿಯು 9 ಅಥವಾ 3ರಿಂದ ಭಾಗವಾಗಬೇಕು. ನಿಮಗೆ ಇನ್ನೂ ಅತ್ಯಂತ ಸರಳ ರೂಪದಲ್ಲಿ ಇರಬೇಕಂದ್ರೆ ಯಾವುದೇ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ 9 ಮತ್ತು 3ರ ಬಾಧ್ಯತೆಯ ನಿಯಮಗಳನ್ನ ಪಾಲಿಸಬೇಕಾದರೆ ಈ ಸಂಖ್ಯೆಯ ಅಂಕೆಗಳ ಮೊತ್ತ, ಈ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳ ಮೊತ್ತ 9 3 ಅಥವಾ 9ರಿಂದ ಭಾಗವಾಗಬೇಕು. 3 ಅಥವಾ 9ರಿಂದಲೂ ಕೂಡ ಭಾಗವಾಗ್ತದೆ. ಆದ್ರಿಂದ ಇಲ್ಲಿ 3, 9 ಮತ್ತು 3ರ ಬಾಧ್ಯತೆ ನಿಯಮವನ್ನ ಈ ರೀತಿಯಾಗಿ ನಾವು ಪಾಲಿಸ್ತೀವಿ. ಮಕ್ಕಳ ಇದ್ರ ಮೇಲೆ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡಬಹುದು. ನೋಡಿ ಮಕ್ಕಳ, ಈಗ 9 ಮತ್ತು 3ರ ಬಾಧ್ಯತೆಯನ್ನ ಒಂದು ಉದಾಹರಣೆಯಿಂದ ನಾವು ಸ್ಪಷ್ಟಪಡಿಸಿಕೊಳ್ಳೋಣ. 9ರಿಂದ 21, 43, 65ರ ಬಾಧ್ಯತೆಯ ನಿಯಮವನ್ನ ಪರೀಕ್ಷೆ ಮಾಡಬೇಕು. ನಾವೇನ್ ಮಾಡಬೇಕು? ಮೊದಲಿಗೆ ಈ ಸಂಖ್ಯೆಯ ಅಂಕೆಗಳ ಮೊತ್ತವನ್ನ ಬರ್ಕೋಬೇಕು. ಈ ಸಂಖ್ಯೆಯ 21, 43, 65ರ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳ ಮೊತ್ತವನ್ನು ಬರ್ಕೊಳ್ಳೋಣ. 2 + 1 + 4 + 3 + 6 + 5. ಇದು ಎಷ್ಟು ಬರುತ್ತೆ ಮಕ್ಕಳ? ಕೂಡಿ ಹೇಳಿ ಬೇಗ. ಎಷ್ಟು ಬರುತ್ತೆ ನೋಡಿ? 6, 5, 11, 11, 3, 14, 14, 4, 18, 18, 1, 19, 19, 2, 19 ಎಷ್ಟು ಬರುತ್ತೆ? 2, 1, 3, 7, 10, 16, 21 ಬರುತ್ತೆ. ಎಷ್ಟು ಬರುತ್ತೆ ಮಕ್ಕಳ? ಇದು 16, 5, 21 ಬರುತ್ತೆ. ನೀವು ನೋಡಿದಿರಲ್ಲ, ಎಲ್ಲ ಗಮನಿಸ್ತಾ ಇದ್ದೀರಾ? ಕೂಡಿದ್ರ ಎಲ್ಲರೂ? ನೋಡ್ರಿ, ಕೂಡಿದಾಗ ನಿಮಗೆ ಈ ಅಂಕೆಗಳ ಮೊತ್ತ ಎಷ್ಟು ಬರುತ್ತೆ? ಈ ಅಂಕೆಗಳ ಮೊತ್ತ 21, 43, 65, 97. ಈಗ ಸರಿಯಾಗಿ ನೋಡಿ ಮಕ್ಕಳ. 2 + 1 3, 3, 4, 7, 3, 10, 16, 21, 21, 8, 29, 29, 7, 36. ನೋಡಿ ಮಕ್ಕಳ, ಇದು 9ರಿಂದ ಭಾಗವಾಗುತ್ತಾ? ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಹೇಳ್ಬೋದು. 9ರಿಂದ 36 ಬಾಗುತ್ತೆ. 9 × 4 36, 0 ಬಂತು. ಆದ್ರಿಂದ ದತ್ತ ಸಂಖ್ಯೆ 9ರಿಂದ ಭಾಗ ಆಗುತ್ತೆ ಅಂತಾನು ಹೇಳ್ಬೋದು. ನೋಡ್ರಿ, 9ರಿಂದ 21, 43, 65, 87 ಭಾಗವಾಗುತ್ತಾ ಅಂತ ನೋಡಿ. ನೀವು ಮನೆಯಲ್ಲಿ ಚೆಕ್ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಅದು ಖಂಡಿತವಾಗ್ಲೂ 9ರಿಂದ ಭಾಗವಾಗುತ್ತೆ ಅಂತ ಹೇಳ್ಬೋದು. ಅದರ ಉತ್ತರ ಎಷ್ಟು ಬರುತ್ತೆ? 23, 81, 23, 81, 843 ಬರುತ್ತೆ. ನೀವು ಮನೆಯಲ್ಲಿ ಚೆಕ್ ಮಾಡಬಹುದು. ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ 9 3 9 2 18, 9 3 ನೆಕ್ಸ್ಟ್ 27 ಬರುತ್ತೆ. ಅದೇ ರೀತಿ ಮುಂದುವರಿತಾ ಹೋಗುತ್ತೆ. ನೀವು ಸಂಪೂರ್ಣವಾಗಿ ಭಾಗ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಈಗ 9ರಿಂದ ಈ ಒಂದು 15, 28, 75ರ ಬಾಧ್ಯತೆಯನ್ನ ಪರೀಕ್ಷೆ ಮಾಡೋಣ. ಇದು 9ರಿಂದ ಭಾಗವಾಗುತ್ತಾ ಅಂತ ನೋಡೋಣ. 15, 28, 75 ನೋಡಿ ಮಕ್ಕಳ, ಇದರ ಬಾಧ್ಯತೆಯನ್ನ ನಾವು ಪರೀಕ್ಷೆ ಮಾಡಿ ನೋಡೋಣ. ಇದರ ಅಂಕೆಗಳನ್ನ ಕೂಡೋಣ. 1 + 5 + 2 + 8 + 7 + 5 ಎಷ್ಟಾಗುತ್ತೆ? ಇದು 6, 8, 16, 28. ಈ 28 ಅಂತಕ್ಕಂಥದ್ದು 9ರಿಂದ ಭಾಗವಾಗುತ್ತಾ? ನೋಡಿ ಮಕ್ಕಳ, ಭಾಗ ಆಗುತ್ತಾ? 28, 28,
ಡಸ್ ನಾಟ್ ಡಿವೈಡೆಡ್ ಬೈ 9. 9ರಿಂದ ಇದು ಭಾಗ ಆಗಲ್ಲ. ಆದ್ದರಿಂದ ಇಲ್ಲಿ ಅಂಕೆಗಳ ಮೊತ್ತ 9ರಿಂದ ಭಾಗವಾಗುತ್ತೆ ಅಂತ ನಾವು ಹೇಳಿದ್ರೆ ಮಾತ್ರ ಆ ಒಂದು ಸಂಖ್ಯೆ 9ರಿಂದ ಭಾಗವಾಗುತ್ತೆ ಅಂತ ನಾವು ಹೇಳ್ಬೋದು. ಸರಿನಾ ಮಕ್ಕಳೇ? ನೋಡಿ ಮಕ್ಕಳೇ, ಈಗ ನಾವು ಈ ಉದಾಹರಣೆಗಳಿಂದ 3ರ ಬಾಧ್ಯತೆಯ ನಿಯಮವನ್ನ ಪರೀಕ್ಷೆ ಮಾಡೋಣ. 3ರ ಬಾಧ್ಯತೆಯ ನಿಯಮವನ್ನ 21, 46, 58, 7. ಇದು ಈ ಸಂಖ್ಯೆ 3ರ ಬಾಧ್ಯತೆಯ ನಿಯಮವನ್ನ ತೃಪ್ತಿಪಡಿಸಬೇಕು ಅಂದ್ರೆ ನಾವೇನ್ ಮಾಡಬೇಕು? ಈ ಅಂಕೆಯಲ್ಲಿರ್ತಕ್ಕಂಥ ಸಂಖ್ಯೆಗಳ ಮೊತ್ತವನ್ನ ಮೊದಲಿಗೆ ಬರ್ಕೊಳ್ಳೋಣ. 2 + 1 + 4 + 6 + 5 + 8 + 7. 2 + 1 + 4 + 6 + 5 + 8 + 7 ಎಷ್ಟಾಗುತ್ತೆ ಮಕ್ಕಳ? ಇದನ್ನು ಕೂಡಿದ್ರೆ 2 1 3, 3 4 7, 7 6 13, 13 5 18, 18 8 ಎಷ್ಟಾಗುತ್ತೆ? 18 8 26, 26 7 ಎಷ್ಟಾಗುತ್ತೆ? 33 ಬರುತ್ತಲ್ವಾ? ವೆರಿ ಗುಡ್. ಈ 33 3ರಿಂದ ಭಾಗವಾಗುತ್ತಾ? 33 is divided by 3 ಅಂತ ಹೇಳಿದ್ರೆ ನಿಜವಾಗ್ಲೂ ಆಗುತ್ತಾ? ಆಗುತ್ತೆ. 3 1 3, 3 1 3. ನಾವು ಇದನ್ನ ಈ ರೀತಿನೂ ಕೂಡ ಚೆಕ್ ಮಾಡಿ ನೋಡ್ಬೋದು. 3 1 3 0, 3 3 1 3. ಆದ್ದರಿಂದ ಮೊದಲನೇದು ನಮಗೆ ಕೊಟ್ಟಿರ್ತಕ್ಕಂಥ ಈ ಸಂಖ್ಯೆ ಏನಾಗಿದೆ? 3ರಿಂದ ಭಾಗ ಆಗುತ್ತೆ. ಅಂದ್ರೆ ಏನು? ಆ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳನ್ನ ಅಷ್ಟು ಕೂಡಿಬಿಟ್ಟು ಅದನ್ನ 3ರಿಂದ ಭಾಗಿಸಿದಾಗ ಅದು 3ರಿಂದ ಭಾಗವಾದ್ರೆ ಕೊಟ್ಟಿರ್ತಕ್ಕಂಥ ದತ್ತ ಸಂಖ್ಯೆ ಏನಾಗುತ್ತೆ? 3ರಿಂದ ಭಾಗವಾಗುತ್ತೆ ಅಂತ ನಾವು ಹೇಳ್ಬೋದು. ಹಾಗೇನೆ ಇಲ್ಲಿ ಕೆಳಗೆ ಮತ್ತೊಂದು ಉದಾಹರಣೆ ಇದೆ, ಅದನ್ನ ನೋಡೋಣ. 152, 87 ಇದರ ಬಾಧ್ಯತೆಯ ನಿಯಮವನ್ನ 5 + 2 + 8 + 7. ಈ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳ ಮೊತ್ತವನ್ನು ಕೂಡಿದಾಗ ಎಷ್ಟು ಬರುತ್ತೆ ಮಕ್ಕಳು? ನೋಡೋಣ. 1 5 6, 6 2 8, 8 8 16, 16 7 23. 16 7 ಎಷ್ಟು ಬರುತ್ತೆ? 23. ನೋಡಿ ಮಕ್ಕಳ, ಇದು 3ರಿಂದ ಭಾಗವಾಗುತ್ತಾ? 23 ಅಂತಕ್ಕಂಥದ್ದು 3ರಿಂದ ಭಾಗವಾಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಆದ್ರಿಂದ ಏನಾಗುತ್ತೆ? ಇಲ್ಲಿ ದತ್ತ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳ ಮೊತ್ತವನ್ನು ನಾವು ಕೂಡಿ 3ರಿಂದ ಭಾಗಿಸಿದಾಗ ಅದು ಭಾಗವಾಗಲ್ಲ. ಆದ್ದರಿಂದ ಏನು? ಕೊಟ್ಟಿರ್ತಕ್ಕಂಥ ದತ್ತ ಸಂಖ್ಯೆಯು 3ರ ಬಾಧ್ಯತೆಯ ನಿಯಮವನ್ನ ಪಾಲಿಸಲ್ಲ ಅಂತ ಹೇಳಿ ನಾವು ನಿಸ್ಸಂದೇಹವಾಗಿ ಹೇಳ್ಬೋದು. ಮಕ್ಕಳ, ಇಲ್ಲಿ ತನಕ ನೀವು ಇಂದಿನ ವಿಡಿಯೋ ತರಗತಿಯನ್ನ ಸವಿವರವಾಗಿ ನೋಡಿರ್ತೀರಾ. ಮತ್ತೆ ನಾವು ಇಲ್ಲಿ ಯಾವ್ಯಾವ ಬಾಧ್ಯತೆಯ ನಿಯಮಗಳನ್ನ ಪಾಲಿಸಿದ್ವಿ? 10ರ ಬಾಧ್ಯತೆಯ ನಿಯಮ, 5ರ ಬಾಧ್ಯತೆಯ ನಿಯಮ, 2ರ ಬಾಧ್ಯತೆಯ ನಿಯಮ ಮತ್ತು 9 ಮತ್ತು 3ರ ಬಾಧ್ಯತೆಯ ನಿಯಮಗಳನ್ನು ನಾವು ಪಾಲಿಸಿಬಿಟ್ಟು ಅವುಗಳಲ್ಲಿ ಕೆಲವೊಂದು ಉದಾಹರಣೆಗಳ ಸಹಿತನೂ ಕೂಡ ನೋಡಿದೀವಿ. ಯಾವ್ಯಾವುದು ಏನೇನಾಗುತ್ತೆ ಅಂತ ಪ್ರತಿಯೊಂದನ್ನು ನಾವು ನೋಡಿದೀವಿ. ಇದನ್ನೆಲ್ಲ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನ ನೀವು ಮಾಡಬಹುದು. ಇಲ್ಲಿಯವರೆಗೂ ನೀವು ತರಗತಿಯನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.